ರಹೀಂ ಹತ್ಯೆ ಆದಮೇಲೆ ಈಗ ಕಾಡ್ತಾ ಇರುವ ಮತ್ತೊಂದು ಪ್ರಶ್ನೆ ಏನು ಅಂದರೆ, ಕರಾವಳಿಯಲ್ಲಿ ನರಮೇಧಕ್ಕೆ ಮಹಾ ಸಂಚು ನಡೆದಿತ್ತ ಅಂತ. ಯಾಕಂದರೆ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅಬ್ದುಲ್ ಕೊಲೆ ಮಾತ್ರ ಅಲ್ಲ, ಹತ್ಯಾಕಾಂಡಕ್ಕೆ ಸಂಚನ್ನು ರೂಪಿಸಲಾಗಿತ್ತಂತೆ. ಕರಾವಳಿಯಲ್ಲಿ ನರಮೇಧಕ್ಕೆ ಮಹಾ ಸಂಚು ನಡೆದಿತ್ತ. ಹಾಗಾದ್ರೆ ಬೆಂಗಳೂರಿನಲ್ಲಿ ದಿನೇಶ್ ಗುಂಡೂರಾವ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಬ್ದುಲ್ ಕೊಲೆ ಮಾತ್ರ ಅಲ್ಲ, ಹತ್ಯಾಕಾಂಡಕ್ಕೆ ಸಂಚನ್ನ ರೂಪಿಸಲಾಗಿತ್ತ. ಹಾಗಾದ್ರೆ ಹೆಚ್ಚು ಜನರನ್ನ ಕೊಲ್ಲಬೇಕು ಅನ್ನುವಂಥ ಪಿತೂರಿ ನಡೆದಿತ್ತು. ಕರಾವಳಿ ಭಾಗದಲ್ಲಿ ಉಗ್ರವಾದದ ವಾತಾವರಣವನ್ನ ಸೃಷ್ಟಿ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಭಯ ಹಾಗೆ ಆತಂಕ ಸೃಷ್ಟಿಯಾಗ್ತಾ ಇರೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಅಮಾಯಕನನ್ನ ಹೊಡೆದು ಹತ್ಯೆ ಮಾಡಿದ್ದಾರೆ. ಇನ್ನು ಹೆಚ್ಚು ಜನರನ್ನ ಕೊಲ್ಲುವಂತ ಆಲೋಚನೆಯನ್ನ ಕೂಡ ಮಾಡಿದ್ರು. ಮಂಗಳೂರಿನಲ್ಲಿ ನಡೆದಂತಹ ಘಟನೆ ಏನಿದೆ, ಇದ್ರ ಬಗ್ಗೆ ನನಗೆ ತುಂಬ ನೋವಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯವಾಗಿ 15 ಜನ, ಅದರಲ್ಲೂ ಕೂಡ ಅಬ್ದುಲ್ ರಹಿಮಾನ್ ಅವರಿಗೆ ಆಪ್ತರಿರುವಂಥ ಇಬ್ಬರು ಕೂಡ ಅದರಲ್ಲಿ ಇದ್ರು ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಿದೆ. ಈಗಾಗಲೇ ಪರಿಶೀಲನೆ ಕೂಡ ನಡೀತಾ ಇರೋದು, ಜೊತೆಗೆ ಸ್ಥಳ ಮಹಜರು ಕೂಡ ನಡೀತಾ ಇದೆ. ಇದರ ಮಧ್ಯದಲ್ಲಿ ಈಗ ದಿನೇಶ್ ಗುಂಡೂರಾವ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿರೋದು ಕೇವಲ ಅಬ್ದುಲ್ ಮಾತ್ರ ಅಲ್ಲ, ಹತ್ಯಾಕಾಂಡಕ್ಕೆ ಸಂಚನ್ನು ರೂಪಿಸಲಾಗಿತ್ತು ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಮುಸ್ಲಿಂ ಸಮುದಾಯ ಟಾರ್ಗೆಟ್ ಮಾಡೋದೇ ಕೆಲವರ ಕೆಲಸ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ನೀಡಿರೋದು. ಒಬ್ಬ ಅಮಾಯಕನನ್ನ ಹೊಡೆದು ಹತ್ಯೆ ಮಾಡಿದ್ದಾರೆ. ಮುಸ್ಲಿಮರು ಏನೇ ಮಾತನಾಡಿದ್ರು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕೊಲೆ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಮತ್ತೆ ನಾನು ಚರ್ಚೆ ಮಾಡ್ತೀನಿ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಅಂದ್ರೆ ಮುಖ್ಯವಾಗಿ ಮಂಗಳೂರು ಭಾಗದಲ್ಲಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿರೋದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು. ಒಬ್ಬ ಅಮಾಯಕನನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಏನೇ ಮಾತನಾಡಿದ್ರು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಏನ್ ಮಾತನಾಡಿದಾರೆ ಒಮ್ಮೆ ನೋಡ್ಕೊಂಡು ಬರೋಣ. ಮೊನ್ನೆ ಆದಂಥ ಒಂದು ಕೆಟ್ಟ ಘಟನೆ ಇವತ್ತು ನಿಜವಾಗ್ಲೂ ನಮಗೆಲ್ರಿಗೂ ಬಹಳ ಒಂದು ಬೇಸರ, ನೋವು ಮತ್ತು ಇದರಿಂದ ಭಾಳ ನೋವಾಗಿದೆ. ಅದರ ಬಗ್ಗೆ ನಾನು ನಿನ್ನೆ ತೀರ್ಥಹಳ್ಳಿಲಿದ್ದೆ. ಆಮೇಲೆ ಮುಖ್ಯಮಂತ್ರಿ ಜೊತೆನೂ ನಿನ್ನೆನೂ ಎಲ್ಲ ಚರ್ಚೆ ಮಾಡೋದು. ಇವತ್ತು ಕೂಡ ಎಲ್ಲ ಒಂದು ಡಿಸ್ಕಷನ್ ಹೋಮ್ ಮಿನಿಸ್ಟರ್ ಜೊತೆ ಮಾಡಿ ಮುಂದೆ ಯಾವ ಥರ ಕ್ರಮ ತಗೊಳ್ಬೇಕು ಅಂತಲೂ ಕೂಡ ನೋಡಬೇಕಾಗಿದೆ. ಯಾಕೆಂದರೆ ಇದು ಭಾಳ ಅತ್ಯಂತ ಒಂದು ಉಗ್ರವಾದಂಥ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂಥದ್ದು ಇದು ಬಹಳ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇದೊಂದು ರೀತಿ ಭಯವನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕಾನೂನಿಗೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಮನಸ್ಥಿತಿಗೆ ಹೋಗ್ತಕ್ಕಂಥ ಇದೆಲ್ಲ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊನ್ನೆ ಆದಂಥ